ಇವತ್ತು ನಾವೆಲ್ಲ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಧರ್ಮಸ್ಥಳದ ಕಡೆ ಹೋಗ್ತಾ ಇದ್ದೀವಿ. ಕಳೆದ ಸುಮಾರು ದಿನಗಳಿಂದ ಧರ್ಮಸ್ಥಳದಲ್ಲಿ ನಡೆಯುವಂಥ ಕೆಲವೊಂದು ವಿಚಾರಗಳನ್ನು ಪ್ರತಿಯೊಬ್ಬರು ಗಮನಿಸಿದ್ದೀರಿ. ಇವತ್ತು ಎಲ್ಲೋ ಒಂದು ಕಡೆ ನಾವೆಲ್ಲರೂ ನಂಬುವಂಥ ಆರಾಧ್ಯ ದೇವರು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆ ಕ್ಷೇತ್ರಕ್ಕೆ ಒಂದು ಮಸಿ ಬಳಿಯುವಂಥ ಪ್ರಯತ್ನ ನಡೀತಾ ಇದೆ. ಇವೆಲ್ಲದರ ಮಧ್ಯ ಅವೆಲ್ಲವೂ SIT ತನಿಖೆಯಿಂದ ಹೊರ ಬಿದ್ದಿದ್ದು ಏನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಧರ್ಮವನ್ನು ಒಡೆಯುವಂಥದ್ದು, ಒಂದು ಕ್ಷೇತ್ರದ ಮೇಲೆ ಇರತಕ್ಕಂಥ ಧಾರ್ಮಿಕ ನಂಬಿಕೆಯನ್ನು ಒಡೆಯುವಂಥದ್ದು, ಎಲ್ಲ ಪಿತೂರಿ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಜಗಜ್ಜಾಹೀರಾಗಿದೆ. ಆದ್ದರಿಂದ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಷಡ್ಯಂತ್ರವನ್ನು ಮಾಡುವಂಥ ಜನಕ್ಕೆ ಇದೊಂದು ತಕ್ಕ ಪಾಠ ಆಗಬೇಕು. ಇನ್ನು ಮುಂದೆ ಕೂಡ ಈ ರೀತಿಯಾಗಿ ಇದನ್ನು ನಾವೆಲ್ಲೋ ಒಂದು ಕಡೆ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಇನ್ನೂ ಹಲವು ಜಾಗಗಳಲ್ಲಿ ಈ ರೀತಿಯ ವರ್ತನೆಗಳು ನಡೆಯುವಂಥ ಸಾಧ್ಯತೆ ಇದೆ. ಅದರಿಂದಾಗಿ ಇದನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಇದು ಮುಂದೆ ಎಲ್ಲೂ ಈ ರೀತಿಯಾದಂಥ ಷಡ್ಯಂತ್ರಗಳು, ಅನಾವಶ್ಯಕ ಗೊಂದಲಗಳು, ಒಂದು ಧಾರ್ಮಿಕ ನಂಬಿಕೆಯನ್ನು ಒಡೆದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಜನರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಧರ್ಮಸ್ಥಳದ ಕಡೆ ಸುಮಾರು 100-200 ಗಾಡಿಗಳಲ್ಲಿ ನಮ್ಮೆಲ್ಲ ಜಯ ಕರ್ನಾಟಕದ ಕಾರ್ಯಕರ್ತರು ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಶಾಂತಿ ಇರಬೇಕು. ಒಂದು ಶಿಸ್ತಿನಿಂದ ಇರತಕ್ಕಂಥ ಏನು ಧರ್ಮಸ್ಥಳ ಇದೆ ಅಲ್ಲಿ ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಕರಿಗೂ ಒಂದೇ ರೀತಿಯಾದಂಥ ಒಂದು ಗೌರವ, ಅದೇ ರೀತಿ ಪ್ರತಿಯೊಂದು ಧರ್ಮದವರು ಕೂಡ ಅಲ್ಲಿ ಆ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಅಂಥ ಒಂದು ಕ್ಷೇತ್ರದ ನಂಬಿಕೆಯನ್ನು ಒಡೆಯುವಂಥ ಪ್ರಯತ್ನ ಯಾರೂ ಮಾಡಬಾರ್ದು. ಅದು ಯಾರೇ ಮಾಡಿದರೂ ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಆ ಕಡೆ ಧರ್ಮಸ್ಥಳದ ಕಡೆ, ಧರ್ಮದ ಕಡೆ ನಾವು ನಮ್ಮ ನಡೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಅದರಿಂದಾಗಿ ಎಲ್ಲರಿಗೂ ಇವತ್ತು ಏನು ಈ ಒಂದು ಧರ್ಮ ರಕ್ಷಣೆಯ ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ರಿಗೂ ಕೂಡ ಆ ಭಗವಂತ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವರ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಹಾರೈಕೆಯಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ.